ಇನ್ನು ಬೋವಿ ನಿಗಮದಲ್ಲಿ ಬಹುಕೋಟಿ ಅವ್ಯವಹಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಐಡಿ ತನಿಖೆ ವೇಳೆ ಮತ್ತಷ್ಟು ಭ್ರಷ್ಟಾಚಾರ ನಡೆದಿರುವಂತದ್ದು ಬಯಲಾಗಿದೆ. ವಾಲ್ಮೀಕಿ ಹಗರಣ ಹೊರಬಂದ ನಂತರ ಈ ಬೋವಿ ನಿಗಮದಲ್ಲೂ ಕೂಡ ಬಹುಕೋಟಿ ಅವ್ಯವಹಾರ ನಡೆದಿದೆ ಅನ್ನುವಂಥದ್ರ ಬಗ್ಗೆ ಏನು ಸುದ್ದಿ ಹೊರಬಿತ್ತು. ಇಲ್ಲಿ ಬೋವಿ ನಿಗಮದ ಹಣ ದುರ್ಬಳಕೆ ಬಗ್ಗೆ ಸಿಐಡಿ ಎಸ್ಐಟಿ ತನಿಖೆಯನ್ನ ಕೈಗೊಂಡಿದೆ. ಹಲವಾರು ವಿಚಾರಗಳನ್ನ ಪ್ರಸ್ತಾಪ ಮಾಡಿದೆ. ಕಿಂಗ್ ಪಿನ್ಗಳನ್ನ ಪತ್ತೆ ಹಚ್ಚಿದೆ ಸಿಐಡಿಯ ಟೀಮ್. ನಿಗಮದಲ್ಲಿ ಸುಮಾರು 90 ಕೋಟಿಗೂ ಅಧಿಕ ಅವ್ಯವಹಾರ ಆಗಿದೆ ಅನ್ನುವಂಥದ್ರ ಬಗ್ಗೆ ಸಿಐಡಿ ಪತ್ತೆ ಹಚ್ಚಿದೆ. ನಿಗಮದ ಹಣ ಅಲ್ಲಿನ ಸಿಬ್ಬಂದಿಯ ಸಂಬಂಧಿಕರ ಅಕೌಂಟಿಗೆ ಜಮೆ ಆಗಿದೆ. ಅಕ್ಕಪಕ್ಕದ ಮನೆಯವರ ಅಕೌಂಟ್ಗೂ ಕೂಡ ಜಮೆ ಆಗಿರುವಂಥದ್ದು ಗೊತ್ತಾಗಿದೆ. ನೋಡಿ, ವಕೀಲ ಎಸ್ ಜೀವಾ ವಿಚಾರಣೆ ನಡೆಸಿದಂತಹ ಎಸ್ಐಟಿ ಅದಾದ ನಂತರ ಈ ಸಿಐಡಿ ತನಿಖೆ ವೇಳೆ ನೊಂದು ಆತ್ಮಹತ್ಯೆಯನ್ನ ಮಾಡ್ಕೊಂಡಿತ್ತು ಒಬ್ಬ ಯುವತಿ ಜೀವಾ ಅಂತ ಹೇಳಿ. ಈಕೆಯ ಅಕೌಂಟ್ಗೆ ಸುಮಾರು 7.16 ಕೋಟಿ ರೂಪಾಯಿಯಷ್ಟು ಹಣ ಜಮಾವಣೆ ಆಗಿದೆ. ಬೋವಿ ನಿಗಮದಲ್ಲಿ ಈ ಬಹುಕೋಟಿ ಅವ್ಯವಹಾರ ನಡೆದಿದೆ ಅನ್ನುವಂಥ ಒಂದು ಪ್ರಕರಣ ಏನಿದೆಯಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಈಗ ಸಿಐಡಿ ಎಸ್ಐಟಿ ನಡೆಸ್ತಾ ಇರುವಂತಹ ವಿಶೇಷ ತನಿಖೆ ಇದು. ಇದರಲ್ಲಿ ಹಲವಾರು ವಿಚಾರಗಳು ಈಗ ಒಂದೊಂದಾಗಿ ಬಯಲಾಗ್ತಾ ಇವೆ. ಇದರಲ್ಲಿ ಯಾರು ಕಿಂಗ್ ಪಿನ್ಗಳು ಅಂತ ನೋಡ್ತಾ ಹೋದ್ರೆ ಈ ನಿಗಮದಲ್ಲಿ ಅಧ್ಯಕ್ಷರಾಗಿದ್ದವರು, MD ಆಗಿದ್ದಂಥವ್ರು, ಇವರೆಲ್ಲರ ಹೆಸರುಗಳು ಕೂಡ ಈಗ ಪ್ರಸ್ತಾಪ ಆಗಿವೆ. ಸಿಐಡಿ ಅಧಿಕಾರಿಗಳು ಇವರೆಲ್ಲರ ಹೆಸರನ್ನ ಕೂಡ ಬಯಲಿಗೆಳೆದಿದೆ. ಜೊತೆಗೆ ಒಬ್ಬ ಯುವತಿ ಜೀವಾ ಅಂತ ಹೇಳಿ ಇಲ್ಲೇ ಬೆಂಗಳೂರಿನಲ್ಲಿ ಮನೆ ಮಾಡಿಕೊಂಡು ಇದ್ದಂತಹ ಸಹೋದರಿಯರು, ಜೀವಾ ಮತ್ತೆ ಮತ್ತೊಬ್ಬ ಆಕೆಯ ಸಹೋದರಿ. ಆದರೆ ಜೀವಾ ಆತ್ಮಹತ್ಯೆನ ಮಾಡ್ಕೊಂಡಿತ್ತು. ಜೀವಾ ಅಕೌಂಟ್ನಲ್ಲೂ ಕೂಡ ಹೆಚ್ಚು ಕಮ್ಮಿ 7 ಕೋಟಿಗೂ ಅಧಿಕ ಹಣ ಇತ್ತು ಅನ್ನುವಂಥದ್ದು ಈಗ ಸಿಐಡಿ ಪತ್ತೆ ಹಚ್ಚಿದೆ. ಕಿಂಗ್ ಪಿನ್ಗಳಾಗಿರುವಂಥವ್ರು ನೋಡಿ, ಬೋವಿ ನಿಗಮದ MD ಲೀಲಾವತಿ ಅವ್ರ ಮೇಲೆ ಆರೋಪ ಇದೆ. ಜನರಲ್ ಮ್ಯಾನೇಜರ್ BK ನಾಗರಾಜಪ್ಪ, ಜೊತೆಗೆ ಮಾಜಿ ಅಧೀಕ್ಷಕ ಸುಬ್ಬಪ್ಪ, ಇವರೆಲ್ಲರೂ ಕೂಡ ನಕಲಿ ಕಂಪನಿಗಳನ್ನ ತೆರೆದು ಕೋಟ್ಯಾಂತರ ರೂಪಾಯಿ ಅಲ್ಲಿಗೆ ವರ್ಗಾವಣೆ ಮಾಡಿದ್ದಾರೆ. ನೆರೆಹೊರೆಯವರು, ಬಾಡಿಗೆದಾರರು, ಸಂಬಂಧಿಕರು ಯಾರನ್ನೂ ಬಿಟ್ಟಲ್ಲ ಇವರು. ಅವರೆಲ್ಲ ಹೆಸರಿನಲ್ಲೂ ಒಂದೊಂದು ನಕಲಿ ಅಕೌಂಟ್ ಮಾಡೋದು, ಅಲ್ಲಿ ಕೋಟಿ ಹಣ ಜಮೆ ಮಾಡೋದು. ನೋಡಿ, ಯಶಸ್ವಿನಿ ಖಾತೆಗೂ ಕೂಡ ಸುಮಾರು 8.78 ಕೋಟಿ ರೂಪಾಯಿಯಷ್ಟು ಹಣ ಜಮಾವಣೆ ಮಾಡಿದ್ದಾರೆ. ಜೊತೆಗೆ ಡ್ರೀಮ್ ಎಂಟರ್ಪ್ರೈಸಸ್ ಅನ್ನುವಂಥ ಕಂಪ್ನಿ ಅಂತ, ಅಲ್ಲ ಕಂಪ್ನಿ ಅಡ್ರೆಸ್ಸಿಗೆ ಹೋಗಿ ನೋಡಿದ್ರೆ ಇಲ್ಲಿ ದನದ ಕೊಟ್ಟಿಗೆ ಇದೆ. ಅಂಥ ಕಂಪ್ನಿಗಳು ಅಂಥ ಹೆಸರಿನಲ್ಲೆಲ್ಲ ಇವ್ರು ಮಾಡಿದ್ದಾರೆ. ನೋಡಿ, ಆದಿತ್ಯ ಎಂಟರ್ಪ್ರೈಸಸ್ ಕಂಪನಿ, ಯಶಸ್ವಿನಿ ಸೋದರ ಕಾರ್ತಿಕ್ ಗೌಡ ಹೆಸರಿನಲ್ಲಿ ಒಂದು ಕಂಪನಿ ಓಪನ್ ಮಾಡ್ತಾರೆ ಇವರು. ಅಲ್ಲಿಗೆ ವರ್ಗಾವಣೆ ಮಾಡಿದ್ದಾರೆ ಹಣನ. ಕಾರ್ತಿಕ್ ಗೌಡನ ನಕಲಿ ಕಂಪನಿ ಖಾತೆಗೆ ಸುಮಾರು 4.76 ಕೋಟಿ ರೂಪಾಯಿಯಷ್ಟು ಜಮಾ. ಹೀಗೆ ಯಾರೆಲ್ಲರೂ ಅಕ್ಕಪಕ್ಕದ ಮನೆಯವರು ಇರ್ತಾರೋ, ಗೊತ್ತಿರೋರು, ಪರಿಚಯಸ್ಥರು, ಜೊತೆಗೆ ತಮ್ಮದೇ ಒಂದು ಮನೆಯನ್ನು, ಸ್ವಂತ ಮನೆಯನ್ನು ಬಾಡಿಗೆ ಕೊಟ್ಟಿರುವಂಥವ್ರು, ಆ ಬಾಡಿಗೆಗೆ ಇರುವಂಥ ಬಾಡಿಗೆದಾರರನ್ನು ಕೂಡ ಬಿಟ್ಟಿಲ್ಲ. ಅವರ ಅಡ್ರೆಸ್ಸನ್ನು ಇಸ್ಕೊಂಡು, ಅವರ ಆಧಾರ್ ಇದನ್ನೆಲ್ಲ ಪ್ರೂಫ್ ಇಸ್ಕೊಂಡು ಒಂದು ಅಕೌಂಟ್ ಸೃಷ್ಟಿ ಮಾಡಿ ಆ ಅಕೌಂಟಲ್ಲಿ ಕೋಟಿ ಹಣವನ್ನು ಇವರು ಜಮೆ ಮಾಡಿದ್ದಾರೆ ಅಂತೇಳಿ. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಬ್ಬ ಯುವ ವಕೀಲೆ ಜೀವಾ ಅಂಥೇಳಿ ಯುವತಿ, ಆಕೆಯ ಒಂದು ವಿಚಾರಣೆಯನ್ನು SIT ನಡೆಸಿತ್ತು, CID SIT. ಸೊ ಆ ವಿಚಾರಣೆಗೆ ಹೆದರಿ ಪಾಪ ಆಕೆ ಕೂಡ ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ರು. ಈಗ ವಿಚಾರ ಗೊತ್ತಾಗ್ತಾ ಇರುವಂಥದ್ದು, ಆಕೆಯ ಹೆಸರಲ್ಲೂ ಕೂಡ ಒಂದು ನಕಲಿ ಅಕೌಂಟನ್ನು ತೆರೆದು ಅಲ್ಲೂ ಕೂಡ ಹೆಚ್ಚು ಕಮ್ಮಿ 7 ಕೋಟಿ ಹಣವನ್ನು ಇವರು ಜಮಾವಣೆ ಮಾಡಿದ್ರು ಅಂತ. ಬನ್ನಿ ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ ನಾವು ಪ್ರತಿನಿಧಿ ಶಿವಪ್ರಸಾದ್ ಅವರಿಂದ. ಶಿವಪ್ರಸಾದ್, ಈ ಬೋವಿ ನಿಗಮದಲ್ಲಿ ಆಗಿರುವಂಥ ಬಹುಕೋಟಿ ಹಗರಣ ನೋಡ್ತಾ ಹೋದರೆ ಅಕ್ಕಪಕ್ಕದವರು, ಬಾಡಿಗೆದಾರರು ಯಾರನ್ನೂ ಬಿಟ್ಟಲ್ಲ ಇವರು. ಎಲ್ಲರ ಹೆಸರಲ್ಲೂ ಕೂಡ ಒಂದೊಂದು ನಕಲಿ ಅಕೌಂಟ್ ಸೃಷ್ಟಿ ಮಾಡೋದು, ಕೋಟಿ ಹಣನ ಜಮೆ ಮಾಡೋದು. ಸೊ ಏನೆಲ್ಲ ವಿಚಾರಗಳು ಈಗ ಸಿಐಡಿ ತನಿಖೆಯಿಂದ ಹೊರಬರ್ತಾ ಇದೆ ಶಿವಪ್ರಸಾದ್? ರೆಹಮಾನ್, ಸಂವಿಧಾನದ ಆಶಯಗಳಿಗೆ ವಿರುದ್ಧವಾಗಿ ಇಲ್ಲಿ ನಡೀತಿರ್ತಕ್ಕಂಥ ಪ್ರಕರಣವನ್ನು ಗಮನಿಸ್ತಾ ಹೋದ್ರೆ ಬೋವಿ ಅಭಿವೃದ್ಧಿ ನಿಗಮ ಆಗಿರ್ಬೋದು, ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಆಗಿರ್ಬೋದು, ಈ ನಿಗಮಗಳೆಲ್ಲವೂ ಕೂಡ ಹಿಂದುಳಿದ ವರ್ಗಗಳ, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಗಳ ಕಲ್ಯಾಣಕ್ಕೆ ಅಂತೇಳಿ ನಿರ್ಮಾಣ ಮಾಡಿರ್ತಕ್ಕಂಥದ್ದು, ನಿರ್ಮಿಸಿರ್ತಕ್ಕಂಥದ್ದು. ಆದ್ರೆ ಇದು ಮೂಲ ಆಶಯಕ್ಕೆ ಧಕ್ಕೆ ಬಂದಂತೆ ಕಾಣ್ತದೆ. ಅಲ್ಲಿರ್ತಕ್ಕಂಥ ಅಧಿಕಾರಿ ವರ್ಗದವರು, ಸಿಬ್ಬಂದಿಗಳೆಲ್ಲರೂ ಕೂಡ ತಮ್ಮ ವೈಯಕ್ತಿಕ ಅಕೌಂಟ್ನ ಖಾತೆಗಳಿಂದ ಹಣವನ್ನ ಎಷ್ಟು ಈಸಿಯಾಗಿ ವರ್ಗಾವಣೆ ಮಾಡ್ತಾರೆ, ಅಷ್ಟೇ ಈಸಿಯಾಗಿ ಬೋವಿ ಅಭಿವೃದ್ಧಿ ನಿಗಮದಲ್ಲಿರ್ತಕ್ಕಂಥ ಅಕೌಂಟ್ನಲ್ಲಿ ಇರ್ತಕ್ಕಂಥ ಹಣವನ್ನು ಕೂಡ ಇತರರ ಬ್ಯಾಂಕ್ ಅಕೌಂಟ್ಗಳಿಗೆ ವರ್ಗಾವಣೆ ಮಾಡಿರ್ತಕ್ಕಂಥದ್ದು. ನಿಜಕ್ಕೂ ಕೂಡ ಸಿಐಡಿಯ ತನಿಖೆ ವೇಳೆಯಲ್ಲಿ ಆಘಾತಕಾರಿ ಅಂಶಗಳು ಕೂಡ ಬೆಳಕಿಗೆ ಬಂದಿರತಕ್ಕಂಥದ್ದು. ಪ್ರಮುಖವಾಗಿ ಯಾವುದೇ ರೀತಿಯ ಕಂಪನಿಗಳಿಲ್ಲದೆ ಇರತಕ್ಕಂಥದ್ದು, ದನದ ಕೊಟ್ಟಿಗೆಗಳಿರ್ತಕ್ಕಂಥ ಅಡ್ರೆಸ್ಗಳನ್ನು ನೀಡಿ ನಕಲಿ ಕಂಪನಿಗಳನ್ನ ಕ್ರಿಯೇಟ್ ಮಾಡಿ ಅವರ ಒಂದು ಸಿಬ್ಬಂದಿಗಳು, ಕೆಲಸ ಮಾಡ್ತಕ್ಕಂಥ ಸಿಬ್ಬಂದಿಗಳು, ಅಧಿಕಾರಿ ವರ್ಗದವರ ಸಂಬಂಧಿಕರು, ಅವರ ನೆರೆಹೊರೆಯ ಮನೆಯವರು ಹಾಗೂ ಬಾಡಿಗೆದಾರರಾಗಿರ್ತಕ್ಕಂಥವರ ಅಕೌಂಟ್ಗಳಿಗೂ ಕೂಡ ಹಣವನ್ನು ಜಮೆ ಮಾಡಿ ಇವರು ಮಿಸ್ಯೂಸ್ ಮಾಡ್ಕೊಂಡಿರ್ತಕ್ಕಂಥದ್ದು. ಸಿಐಡಿ ತನಿಖೆ ವೇಳೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ರಿವೀಲ್ ಆಗಿರ್ತಕ್ಕಂಥದ್ದು. ಟಿವಿನಂಗೆ ಲಭ್ಯವಾಗಿರ್ತಕ್ಕಂಥ ಸಿಐಡಿಯ ಉನ್ನತ ಮೂಲಗಳ ಮಾಹಿತಿಯ ಪ್ರಕಾರ ಬೋವಿ ನಿಗಮದ ಈ ಒಂದು ಅವ್ಯವಹಾರದಲ್ಲಿ ಕಿಂಗ್ ಪಿನ್ಗಳು ಯಾರು ಅನ್ನೋದನ್ನು ಕೂಡ ಈಗಾಗಲೇ ಸಿಐಡಿ ಅಧಿಕಾರಿಗಳು ಪತ್ತೆ ಹಚ್ಚಿರ್ತಕ್ಕಂಥದ್ದು. ಪ್ರಮುಖವಾಗಿ ಈ ಒಂದು ಬೋವಿ ಅಭಿವೃದ್ಧಿ ನಿಗಮದಲ್ಲಿ
ನಾಗರಾಜಪ್ಪ ಅಂತ ಹೇಳಿ ಏನಿದ್ದಾರೆ ಜನರಲ್ ಮ್ಯಾನೇಜರ್, ಇವರು ಕೂಡ ಕಿಂಗ್ ಪಿನ್ ಆಗಿದ್ದಾರೆ ಅಂತ ಹೇಳಿ ಹೇಳ್ತಕ್ಕಿರ್ತಕ್ಕಂಥದ್ದು. ಯಾಕಂದ್ರೆ ನಾಗರಾಜಪ್ಪನವರ ಮನೆಯ ಬಾಡಿಗೆದಾರರಾಗಿರ್ತಕ್ಕಂಥ ಕಳೆದ ಕೆಲ ದಿನಗಳ ಹಿಂದೆಯಷ್ಟೇ ಯುವ ವಕೀಲೆ ಆಗಿರ್ತಕ್ಕಂಥ ಜೀವ ಏನು ಆಕೆ ಸುಸೈಡ್ ಮಾಡ್ಕೊಂಡ್ಲು. ಈ ಪ್ರಕರಣದಲ್ಲಿ ಆಕೆಯನ್ನು ಕೂಡ ಬಳಸ್ಕೊಳ್ಳಲಾಗಿದೆಯಾ ಅನ್ನೋ ಅನುಮಾನಗಳು ಕೂಡ ಕಾಡ್ತಿರ್ತಕ್ಕಂಥದ್ದು. ಯಾಕಂದ್ರೆ ಆಕೆಯ ಅಕೌಂಟ್ಗೂ ಕೂಡ ಕೋಟ್ಯಂತರ ಮೌಲ್ಯದಲ್ಲಿ ಹಣ ವರ್ಗಾವಣೆ ಆಗಿರ್ತಕ್ಕಂಥದ್ದು. ಆಕೆಯ ಸೋದರಿ ಆಗಿರ್ತಕ್ಕಂಥ ಸಂಗೀತ ಎಂಬ ಆಕೆಯ ಅಕೌಂಟ್ ನಲ್ಲೂ ಕೂಡ ಟ್ರಾನ್ಸಾಕ್ಷನ್ ನಡೀತಿರೋದನ್ನ ಈಗಾಗಲೇ ಸಿಐಡಿ ಅಧಿಕಾರಿಗಳು ಪತ್ತೆ ಹಚ್ಚಿ ಅದರ ಬಗೆಗೂ ಕೂಡ ಡೀಟೇಲ್ಸ್ ಗಳನ್ನು ಕೂಡ ಕಲೆ ಹಾಕ್ತಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ನಾಗರಾಜಪ್ಪ ಮತ್ತೆ ಲಲಿತಕುಮಾರಿ ಎಂಬ ಏನಿದ್ದಾರೆ MD ಈಕೆ ಈ ಒಂದು ಭೋವಿ ಅಭಿವೃದ್ಧಿ ನಿಗಮದ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರ್ತಾರೆ. ಇವರೆಲ್ಲರೂ ಕೂಡ ಈ ಕಂಪನಿಯಲ್ಲಿ ನಕಲಿ ಕಂಪನಿಗಳನ್ನ ಅಂದ್ರೆ ಭೋವಿ ಅಭಿವೃದ್ಧಿ ನಿಗಮದಿಂದ ಅನುದಾನಗಳನ್ನು ಪಡ್ಕೊಳ್ಳಲಾಗ್ತದೆ. ಇದಕ್ಕೆ ಸಂಬಂಧಪಟ್ಟಂತೆ ಅವರ ಸಂಬಂಧಿಕರು ಮತ್ತು ನೆರೆಹೊರೆಯವರು ಬಾಡಿಗೆದಾರರ ಹೆಸರಿನಲ್ಲಿ ನಕಲಿ ಕಂಪನಿಗಳನ್ನೆಲ್ಲರೂ ಸೃಷ್ಟಿ ಮಾಡಿರ್ತಕ್ಕಂಥದ್ದು. ಈ ಕಂಪನಿಗಳ ಅಡ್ರೆಸ್ ಅನ್ನ ಆಧರಿಸಿ ಸ್ಥಳಕ್ಕೆ ಸ್ಥಳ ಮಹಜರು ನಡೆಸತಕ್ಕಂಥ ಕೆಲಸವನ್ನ ಸಿಐಡಿ ಅಧಿಕಾರಿಗಳು ಮಾಡಲು ಮುಂದಾಗಿರ್ತಾರೆ. ಈ ವೇಳೆಯಲ್ಲಿ ದನದ ಕೊಟ್ಟಿಗೆಗಳಿರ್ತಕ್ಕಂಥ ವಿಳಾಸದಲ್ಲಿ ನಕಲಿ ಕಂಪನಿಗಳಿವೆ ಅಂತ ಹೇಳಿ ಅಡ್ರೆಸ್ ಗಳನ್ನ ನಮೂದು ಮಾಡಿರ್ತಕ್ಕಂಥದ್ದು ಬೆಳಕಿಗೆ ಬಂದಿದೆ. ಈಗಾಗಲೇ ಸ್ಥಳ ಮಹಜರು ಪ್ರಕ್ರಿಯೆ ನಡೆಸಿರ್ತಕ್ಕಂಥ ಸಿಐಡಿ ಪೊಲೀಸರು ಯಾರ್ಯಾರ ಅಕೌಂಟ್ಗಳಿಗೆ ಎಷ್ಟೆಷ್ಟು ಕೋಟಿ ಹಣ ಜಮೆ ಆಗಿದೆ ಅನ್ನೋದ್ರ ಬಗ್ಗೆಯೂ ಕೂಡ ಸುದೀರ್ಘವಾಗಿ ದಾಖಲಾತಿಗಳನ್ನು ಕೂಡ ಪಡ್ಕೊಂಡಿದ್ದಾರೆ. ಯಾವ್ಯಾವ ಬ್ಯಾಂಕ್ ಅಕೌಂಟ್ಗಳಲ್ಲಿ ಹಣದ ವಹಿವಾಟು ನಡೆದಿದೆ ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಇತ್ತೀಚೆಗಷ್ಟೇ ಮೃತಪಟ್ಟಂತಹ ಯುವ ವಕೀಲೆಯಾಗಿದ್ದಂತಹ ಜೀವ ಏನಿದ್ದಾರೆ ಅವರ ಅಕೌಂಟ್ಗೂ ಕೂಡ 7.16 ಲಕ್ಷ ಹಣ ಜಮೆ ಮಾಡಿರ್ತಕ್ಕಂಥದ್ದು ತನಿಖೆ ವೇಳೆಯಲ್ಲಿ ರಿವೀಲ್ ಆಗಿರ್ತಕ್ಕಂಥದ್ದು. ಈ ವಿಚಾರ ಸಾಕಷ್ಟು ಚರ್ಚೆಗೆ ಒಳಗಾಗಿತ್ತು. ಈ ತನಿಖೆ ನಡೆಸಿದಂತಹ ತನಿಖಾಧಿಕಾರಿ, ಸಿಐಡಿಯ ತನಿಖಾಧಿಕಾರಿ ಮೇಲೂ ಕೂಡ ಗಂಭೀರ ಆರೋಪಗಳು ಕೂಡ ಕೇಳಿ ಬಂದಿತ್ತು. ಆದ್ರೆ ಈ ಪ್ರಕರಣದ ಹಿನ್ನೆಲೆಯನ್ನ ಗಮನಿಸ್ತಾ ಹೋದ್ರೆ ಇಲ್ಲಿ ಕಿಂಗ್ ಪಿನ್ಗಳಾಗಿರ್ತಕ್ಕಂಥವ್ರು ಕಾಣದ ಕೈಗಳು ಕೂಡ ಕೆಲಸ ಮಾಡಿರುವಂತಹ ಸಾಧ್ಯತೆಗಳು ಕೂಡ ಇರತಕ್ಕಂಥದ್ದು. ಯಾಕಂದ್ರೆ ಇವರೆಲ್ಲರೂ ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ. ಸಾಕಷ್ಟು ಪ್ರಮಾಣದಲ್ಲಿ ಕೋಟ್ಯಾಂತರ ರೂಪಾಯಿ ಹಣವನ್ನ ಅವರ ಸ್ವಂತ ವೈಯಕ್ತಿಕ ಖಾತೆಗಳಿಂದ ಹಣವನ್ನ ಜಮೆ ಮಾಡ್ಕೊಂಡಿರೋ ರೀತಿಯಲ್ಲಿ ಭೋವಿ ಅಭಿವೃದ್ಧಿ ನಿಗಮದ ಹಣವನ್ನು ಕೂಡ ಮಿಸ್ಯೂಸ್ ಮಾಡ್ಕೊಂಡಿರ್ತಕ್ಕಂಥ ಕಂಡು ಬಂದಿರತಕ್ಕಂಥದ್ದು. ಈಗಾಗಲೇ 90 ಕೋಟಿಗೂ ಅಧಿಕ ಹಣ ಈ ಒಂದು ಪ್ರಕರಣದಲ್ಲಿ ಮಿಸ್ಯೂಸ್ ಆಗಿದೆ ಅನ್ನೋ ಮಾಹಿತಿ ಕೂಡ ಈಗಾಗಲೇ ಸಿಐಡಿ ಅಧಿಕಾರಿಗಳಿಗೆ ಲಭ್ಯ ಆಗಿರ್ತಕ್ಕಂಥದ್ದು. ಹಣವನ್ನ ರಿಕವರಿ ಮಾಡೋದಕ್ಕೂ ಕೂಡ ಸಿಐಡಿ ಅಧಿಕಾರಿಗಳು ತನಿಖೆಯನ್ನು ಕೂಡ ಚುರುಕುಗೊಳಿಸಿ ಮುಂದಾಗಿದ್ದಾರೆ. ರೆಹಮಾನ್. ಥ್ಯಾಂಕ್ ಯು ಶಿವಪ್ರಸಾದ್.